ಎಲ್ಲ ತಿಂಗಳುಗಳು ಚೆನ್ನಾಗಿದೆ, ಎಲ್ಲ ತಿಂಗಳುಗಳು ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ. ಸೊ ಏನಂತಂದರೆ ಒಂದು ಹೊಸ ವೆಂಚರ್ ಇದು ಕನ್ನಡಕ್ಕೆ ಬಹಳನೇ ಖುಷಿ ಆಗುತ್ತೆ. ಏನಕ್ಕಂದರೆ ನಾವು ಬೇರೆ ರೀಜನಲ್ಲಿ ಮಾತ್ರ ಇವುಗಳನ್ನ ನೋಡಿದ್ವಿ. ಈ ಥರದ್ದು ಸೆಲೆಬ್ರಿಟಿ ಕ್ಯಾಲೆಂಡರ್ಸ್ ಅಂತ ಅನ್ನೋವಂಥದ್ದು ಬರೀ ಹಾಲಿವುಡ್ಗೆ ಮಾತ್ರ ಏನೋ ಸೀಮಿತವೇನೋ ಅಂತನ್ನುವಂಥ ಒಂದು ಕಾಲ ಇತ್ತು ಮೊದಲು. ಅದು ಹಾಲಿವುಡ್, ಅದಕ್ಕೆ ಬಾಲಿವುಡ್ಗೂ ಬಂತು. ಅದಾದ ನಂತರ ಯಾವಾಗ ಇಲ್ಲಿ ಈ ಥರದ್ದು ಸಂಸ್ಕೃತಿ ಶುರು ಆಗುತ್ತೆ ಅಂದರೆ ನಾನು ಹೇಳ್ತಾ ಇರೋದು ಈ ಥರದ್ದೊಂದು ಪ್ರಯತ್ನಗಳು ಯಾಕೆ ಲೇಟ್ ಆಗ್ತಾ ಇದೆ ಅಂತ ಅನ್ನೋವಂಥ ಒಂದು ಸಮಯದಲ್ಲಿ ಬಂದಂಥವ್ರೆ ಲೋಹಿತ್ ರಾಜ್ ಅವರು. ಅವರ ಫೋಟೋಗ್ರಫಿ ಬಗ್ಗೆ ನಾವೇನು ಮಾತಾಡೋವಂಥದ್ದಿಲ್ಲ. ಬಟ್ ಏನು ಗೊತ್ತಾ, ಅದ್ರ ಜೊತೆಯಲ್ಲಿ ಒಂದು ವೆಂಚರ್ನ ಶುರು ಮಾಡಬೇಕು ಅಂತ ಅನ್ನೋವಂಥ ಒಂದು ದಿಟ್ಟತನ ಇದೆ. ಆಮೇಲೆ ಒಂದು ಹೊಸ ಥರವನ್ನು, ಒಂದು ಹೊಸ ಎಲಿಮೆಂಟನ್ನು ಇಂಟ್ರೊಡ್ಯೂಸ್ ಮಾಡುವಂಥ ವಿಚಾರದಲ್ಲಿ ಅಲ್ಲಿ ಘಟಿಸಬೇಕು ಖಂಡಿತವಾಗ್ಲೂ. ಆಮೇಲೆ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ ಅನ್ನೋವಂಥದ್ದರ ನಿರೀಕ್ಷೆ ಖಂಡಿತವಾಗ್ಲೂ ಅದನ್ನು ಇಲ್ದಿದ್ದಾಗ ಮಾತ್ರ ಒಂದು ಹೊಸ ಥರದ ಏನೋ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಇದಕ್ಕೆ ಒಂದು 12 ಜನ ಹೀರೋಯಿನ್ಸು ಇದಕ್ಕೆ ಸಾಥ್ ಕೊಟ್ಟಿರುವಂಥದ್ದು ಈ ಒಂದು ಹೊಸ ಪ್ರಯತ್ನಕ್ಕೆ ಇಷ್ಟು ಬೆಂಬಲ ಸಿಗ್ತಾ ಇದೆ ಅಂತ ಅನ್ನೋವಂಥದ್ರ ಜೊತೆಲಿ. ಯಾಕಂದರೆ ಇವತ್ತು ಇಷ್ಟು ಜನ ಮೀಡಿಯಾ ಬಂದು ನಿಂತಿದೆ ಅಂತ ಅನ್ನೋದಾದರೆ, ಸೊ ಲೋಹಿತ್ ಅವರ ಈ ಒಂದು ಕಾರ್ಯಕ್ಕೆ ಸಿಕ್ಕಿರುವಂಥ ಒಂದು ಸಪೋರ್ಟ್ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಈ ಥರದೊಂದು ಇವೆಂಟ್ಸ್ಗಳು, ಈ ಥರದೊಂದು ವೆಂಚರ್ಸ್ಗಳು ಸಕ್ಸಸ್ ಆದಾಗ ಮಾತ್ರ ಮತ್ತೆ ಈ ಥರದೊಂದು ವೆಂಚರ್ಸ್ ಆಗಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಲೋಹಿತ್ ರಾಜ್ ಅವರ ಈ ಒಂದು ಸೆಲೆಬ್ರಿಟಿ ಕ್ಯಾಲೆಂಡರ್ ಲಾಂಚ್ ಏನಾಯಿತು ಇವತ್ತು, ಸೊ ಇದು ಯಶಸ್ವಿ ಆಗಲಿ, ಇದು ವರ್ಷ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅನ್ನುವಂಥದ್ದು ನನ್ನ ಆಶೆ. ರ್ಯಾಂಬೋ 2 ಸಿನಿಮಾ, ರ್ಯಾಂಬೋ 2 ಇವತ್ತು 3ನೇ ವಾರ, ಇವತ್ತಿಂದ ತನ್ನ 3ನೇ ವಾರದ ಕೋಟಾನ ಇವತ್ತು ತೆರೆದುಕೊಂಡಿದೆ. ಇವತ್ತು ಬೆಳಗ್ಗಿಂದ ನನಗೆ ಯೂಶಲಿ ನನ್ನ ಮೊಬೈಲಲ್ಲಿ ಎಲ್ಲ ಥಿಯೇಟ್ರಿನ ಕಲೆಕ್ಷನ್ಸು ಅದು ಇದೆಲ್ಲ ಬರ್ತಾಯಿದೆ. ತುಂಬ ಖುಷಿ ಪಡುವಂಥ ವಿಚಾರ ಏನು ಅಂತಂತಂದರೆ, ಎರಡನೇ ವಾರದ ಶುಕ್ರವಾರದಲ್ಲಿ ಹೆಂಗಿತ್ತು ಕಲೆಕ್ಷನು, ಇವತ್ತು ಅದೇ ಥರದಲ್ಲಿ ಇದೆ ಅಂತ ಅನ್ನುವಂಥದ್ದು ಈ ಸಿನಿಮಾಗೆ ತಾವು ಕೊಟ್ಟಿರುವಂಥ ಒಂದು ಬೆಂಬಲದ ಸಂಕೇತ ಇದು. ಇವತ್ತು ಈ ಸಿನಿಮಾನ ಎಷ್ಟರ ಮಟ್ಟಿಗೆ ನೀವು ಸ್ವೀಕರಿಸಿದ್ದೀರಿ ಅಂತ ಅನ್ನುವಂಥದ್ದರ ಎಕ್ಸಾಂಪಲ್ ಅದು. ಸೊ ಇವತ್ತು ನೀವು ಯಾವುದನ್ನು ಇಷ್ಟಪಡ್ತಿದ್ದೀರಿ ಅಂತ ನೀವು ಕೇಳ್ತೀವಿ. ಯೂಶಲಿ ಕಾಮಿಡಿ ಅಂತ ಅನ್ನುವಂಥದ್ದು ನನ್ನ ಮೇನ್ ಎಲಿಮೆಂಟ್ ಆಗಿರುತ್ತೆ. ನನ್ನ ಎಲ್ಲ ಸಿನಿಮಾದಲ್ಲೂ ಕೂಡ ಎಲ್ಲರೂ ಕಾಮಿಡಿನ ಇಷ್ಟಪಟ್ಟಿರೋವಂಥ ಸತ್ಯ. ಬಟ್ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಥ್ರಿಲ್ಲರ್ನ ಟ್ರೈ ಮಾಡಿದ್ವಿ. ನನಗೆ ಅಂದರೆ ನನ್ನ ಜರ್ನಿಲಿ ಇದು ಫಸ್ಟ್ ಟೈಮ್ ಇದು ಒಂದಿಷ್ಟು ಸೆಂಟಿಮೆಂಟನ್ನು ಟ್ರೈ ಮಾಡಿದ್ವಿ. ರವಿಶಂಕರ್ ಅವರ ಪೋರ್ಷನನ್ನು ಒಂದು ಮೆಸೇಜ್ ಇಟ್ಕೊಂಡು ಮಾಡಿರುವಂಥ ಒಂದು ಎಮೋಷ್ನಲ್ ಇದನ್ನು ಭಾಳ ಇಷ್ಟಪಟ್ಟಿದ್ದಾರೆ. ಆಮೇಲೆ ಒಂದು ಸೋಷಿಯಲ್ ಮೆಸೇಜ್ ಇಟ್ಟಿದ್ವಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಅನ್ನೋವಂಥ ಒಂದು ಸೋಷಿಯಲ್ ಮೆಸೇಜ್. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ಗೂ ಕಾಮಿಡಿನೂ ಹೆಂಗಪ್ಪ ಇದು, ಅದೊಂದು ಸೀರಿಯಸ್ ನಾಟು, ಇದನ್ನು ನೋಡಿದ್ರೆ ಕಾಮಿಡಿ ಪಿಕ್ಚರ್ ಅಂತಾರೆ ಅಂತ. ಈ ಕಾಂಬಿನೇಷನ್ನೇ ರ್ಯಾಂಬೋ 2. ಸೊ ಇದನ್ನೇ ಜನ ಇಷ್ಟಪಟ್ಟಿದ್ದಾರೆ. ಒಂದು ಸುದ್ದಿ ಕೇಳಿದ್ರೆ ವಿಕ್ಟ್ರಿ 2 ಆಗುತ್ತೆ, ಅಧ್ಯಕ್ಷ 2 ಆಗುತ್ತೆ ಅಂತ, ಯಾವುದು ಮುಂದೆ ಬರುತ್ತೆ? ಇಲ್ಲ, ಎರಡೂ ಕೂಡ ಶೂಟಿಂಗಿನ ಹಂತದಲ್ಲಿರುವಂಥದ್ದು. ಇದೊಂದು ಕಾಕತಾಳೀಯ. ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋವಂಥದ್ದಲ್ಲ. ವಿಕ್ಟ್ರಿ 2 ಅಂತ ಅನ್ನೋವಂಥದ್ದು ಮಾತ್ರ ನಾವು ಮೊನ್ನೆ ಅನೌನ್ಸ್ ಮಾಡಿರುವಂಥದ್ದು. ರ್ಯಾಂಬೋ ಇದು ಯಾವುದು ಅಧ್ಯಕ್ಷ ಅಂತ ಅನ್ನೋವಂಥದ್ದು ಆನ್ ಟಾಕ್ಸಲ್ಲಿದೆ. ಅದು ಯಾಕಂತಂದರೆ ಸೀರಿಯಸ್ ಆಗಿ ಬೇಕಾ ಬೇಡವಾ ಅಂತ ಅನ್ನೋವಂಥದ್ರ ಒಂದು ವಿಚಾರ ಗೊತ್ತಿಲ್ಲ ನನಗೆ. ಯಾಕಂದರೆ ಫಸ್ಟು ರ್ಯಾಂಬೋ ಬಂತು, ರ್ಯಾಂಬೋ ಆದ ನಂತರ ವಿಕ್ಟ್ರಿ ಬಂತು, ವಿಕ್ಟ್ರಿ ಆದ ನಂತರ ನನ್ನ ಅಧ್ಯಕ್ಷ ಬಂದಿದ್ದು. ಸೊ ಎಲ್ಲ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮು ಅಂತ ಕಾಣಿಸುತ್ತೆ. ಸೊ ಎಲ್ಲ ಸೀಕ್ವೆಲ್ಗಳು, ಅದು ವಿಕ್ಟ್ರಿ 2 ಮಾತ್ರ ಕನ್ಫರ್ಮ್ ಆಗಿರೋದು. ಅಧ್ಯಕ್ಷ ಹೌದೋ ಇಲ್ವೋ ಅಂತ ಅನ್ನೋದು ಇನ್ನು ಸ್ವಲ್ಪ ದಿವಸ ಗೊತ್ತಾಗುತ್ತೆ. ಸರ್, ಎರಡನೇ ಸಿನಿಮಾ ಕೂಡ ಸಕ್ಸಸ್ ಕಂಡಿದೆ ನಿಮ್ಮ ಪ್ರೊಡಕ್ಷನಲ್ಲಿ. ಇನ್ನೊಂದು ಸಿನಿಮಾ ಬರುವ ಸರ್ ಏನಿಲ್ಲ, ಇದಕ್ಕೆ ನಾನು ಮೊದಲನೇ ಸಿನಿಮಾ ಎಲ್ಲಿ ರ್ಯಾಂಬೋದಲ್ಲೂ ಕೂಡ ಇದು ಒಂದೇ ಸಿನಿಮಾ ಅಂತ ಅನ್ನೋವಂಥದ್ದರ ವಿಚಾರಕ್ಕೆ ಶುರು ಮಾಡಿದಂಥ ತಂಡ ಇದಲ್ಲ. ಒಂದಿಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅನ್ನುವಂಥದ್ದರ ಹಂಬಲದಿಂದ ಹುಟ್ಟಾಕ್ಕೊಂಡಂಥ ಒಂದು ತಂಡ ಇದು. ಅದಕ್ಕೆ ರ್ಯಾಂಬೋ 2 ಸಾಕ್ಷಿ ಹೇಗೆ ಅಂತಂತಂದರೆ, ಇಲ್ಲಿ ನಾನೊಬ್ಬ ನಿರ್ಮಾಪಕ ಅಲ್ಲ, ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅಷ್ಟೂ ಜನ ತಂತ್ರಜ್ಞರು ಏನಿದ್ದಾರೆ, ಅಂದರೆ ಮೇನ್ ಡಿಪಾರ್ಟ್ಮೆಂಟ್ಸಿನ ತಂತ್ರಜ್ಞರು ಏನಿದ್ದಾರೆ, ಅವರೆಲ್ಲರೂ ಕೂಡ ನಿರ್ಮಾಪಕರಾಗಿರುವಂಥದ್ದು ಈ ಸಿನಿಮಾಗೆ ಸಿಕ್ಕಿರುವಂಥ ಒಂದು ದೊಡ್ಡ ಶಕ್ತಿ. ಸೊ ಎಲ್ಲಿ ತನಕ ನಾನು ಹೇಳ್ತೀನಿ, ಈ ಒಂದು ಟೀಮ್ ನನ್ನ ಜೊತೆಯಲ್ಲಿ ಇದೆಯೋ ಅಲ್ಲಿ ತನಕ ಲಡ್ಡು ಸಿನಿಮಾ ಹೌಸು ಗಟ್ಟಿಮುಟ್ಟಾಗಿ ಮತ್ತು ಸ್ಟ್ರಾಂಗ್ ಆಗಿ ಮುಂದೆ ಉರಿಯುತ್ತೆ ಅಂತ ಅನ್ನೋವಂಥದ್ದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. Audio preview.